ಸರ್ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬಂತು, ಯಾಕಂದರೆ ವಿನ್ನರ್ ಬಗ್ಗೆ ಮುಂಚೆ ಬಂದಿದ್ದು ಏನು ಅಂದರೆ ಅವ್ರ ಜೊತೆ 24 hours ಇರೋಕ್ಕಾಗಲ್ಲ, ಅವ್ರ ಕಾಮಿಡಿ ಅಷ್ಟು ಇದಾಗುತ್ತೆ ಅಂತ. ಸರ್ ನಿಮಗೂ ಹಾಗೆ ಅನ್ನಿಸ್ತು? ಸಿ ವಾಟ್ ಈಸ್ ಕಾಮಿಡಿ ನಿಮ್ಮ ಪ್ರಕಾರ? ಈಗ ನಮ್ಮ ಒಳಗಡೆ ಇರೋದೊಂದು ಹೇಳ್ತೀನಿ ಕೇಳಿ. ಕಾಮಿಡಿ ಅಂದರೆ ಏನು? ಒಬ್ಬರಿಗೆ ಮನಸ್ಸಿಗೆ ಖುಷಿ ಪಡಿಸೋದು. ಹೌದಲ್ವಾ? ಈಗ ನಾನು ನಿಮ್ಮನ್ನು ನಿಮ್ಮ ಒಂದು ಬಾಡಿ ಶೇಮಿಂಗ್ ಆಗಲಿ, ನೀನು ಅಜ್ಜಿ ಥರ ಕಾಣ್ತೀಯ, ನೀನು ಆಂಟಿ ಥರ ಕಾಣ್ತೀಯ, ನಿನ್ನ ಜುಟ್ಟು, ನೀನು ಅದು ಹಿಂಗಂದರೆ ಈಗ ಅವ್ರಿಗೆ ಅದು ಕಾಮಿಡಿ. ನಮ್ಮಿಬ್ಬರನ್ನ ಹೊರಗಡೆಯಿಂದ ನೋಡ್ತಾರೆ, ಅವ್ರ ಕಾಮಿಡಿ. ನಿಮಗೇನಾಗಿರುತ್ತೆ? ಹರ್ಟ್ ಆಗುತ್ತಲ್ವಾ? ಇಷ್ಟೇ. ಅರ್ಥ ಆಯ್ತಾ ನಿಮಗೆ ನಾನು ಏನು ಹೇಳಕ್ಕೆ ಕೊಡ್ತೇನೆ ಅಂತ? ಇಷ್ಟೇ. ಒಳಗಡೆ ಇದ್ದಾಗ ಆಗಿದ್ದಷ್ಟೇ. ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಿತ್ತು ಹೊರಗಡೆ. ನಾನು ಇದನ್ನು ಎಷ್ಟು ಹೆಲ್ದಿ ಅಥವಾ ಅನ್ಹೆಲ್ದಿ ಅಂತ ಹೇಳಲ್ಲ. ನಾನು ನನ್ನ ಪ್ರಕಾರ ಕೇಳೋದಾದರೆ, ಒಬ್ಬನ್ನ ಆಡ್ಕೊಂಡು ಒಬ್ಬನ್ನ ಇದು ಮಾಡೋದು ನನ್ನ ಪ್ರಕಾರ ತಪ್ಪು. ಅದೀಗ ಎಂಟರ್ಟೈನ್ಮೆಂಟ್ ಆಗಿ ಹೊರಗಡೆ ಕಾಣಿದೆ, ಅದು ಜನಗಳಿಗೆ ಇಷ್ಟ ಆಗಿದೆ ಅಂತಂದರೆ ಈಗ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ತಗೊಳ್ಳೋದಾದರೆ ದಟ್ಸ್ ಓಕೆ. ಬಟ್ ವೈಯಕ್ತಿಕವಾಗಿ ಒಬ್ಬರನ್ನ ಆಡ್ಕೊಳ್ಳೋದು ಅವ್ರು ಹೇಗೆ ಇರಲಿ, ಅವ್ರದ್ದು ಜೀವನದ ಕಷ್ಟ ಅವ್ರದ್ದು, ಅವ್ರು ಬಂದಿರೋ ದಾರಿ ಅವ್ರದ್ದು, ಅದನ್ನೆಲ್ಲ ನಾವು ಆಡ್ಕೊಳ್ಳೋದು ಮುಂಚೆ. ಫಸ್ಟ್ ನಾನು ಯಾವಾಗಲೂ ಹೇಳೋದು, ನಾವು ಇನ್ನೊಬ್ಬರನ್ನ ಆಡ್ಕೊಳ್ಳೋದಕ್ಕೆ ಮುಂಚೆ ನಾವು ಸ್ವಲ್ಪ ನಮ್ಮನ್ನು ನೋಡ್ಕೋಬೇಕಲ್ವೇ? ನಾವು ಅವರು ಕಂಪೇರ್ ಮಾಡಿದ್ರೆ ನಾವು ಯಾವ ಮಟ್ಟಲ್ಲಿದ್ದೀವಿ ಅಂತ. ಸೊ ಹಾಗೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಕೇಳ್ಕೊಳ್ಳೋದು. ಸರ್ ನೀವು ದೇವ್ರನ್ನ ಹೆಚ್ಚಾಗಿ ನಂಬ್ತೀರಾ? ಸೊ ನಾನಿವಾಗ ಈ ಪ್ರಶ್ನೆ ಕೇಳಿದ್ರೆ ತಪ್ಪಾಗ್ಬೋದು, ಆದರೂ ಕೇಳ್ತೀನಿ. ಸೊ ಮುಂದೆ ಏನು ಯಾವ ಥರ ಪ್ರಾಜೆಕ್ಟ್ ಮೂಲಕ ನಾವು ನಿಮ್ಮನ್ನು ನೋಡಬಹುದು? ಏನು ಪ್ಲ್ಯಾನ್ಸ್ ಇದೆ ಸರ್? ಇವಾಗ ಸದ್ಯಕ್ಕೆ ಮೈಂಡ್ ಬ್ಲ್ಯಾಂಕ್ ಇರುತ್ತೆ, ಹೊರಗಡೆ ಬಂದು ರಿಫ್ರೆಶ್ ಆಗ್ತಾ ಇರ್ತೀರಾ, ಆದರೂ ಕೂಡ ಯಾವ ಥರ ಪ್ರಾಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸೊ ಜನಕ್ಕೆ ನಮಗೆ ಯಾವ ಥರ ಎಂಟರ್ಟೈನ್ಮೆಂಟ್ನ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಸರ್? ಸ್ಮಾಲ್ ಸ್ಕ್ರೀನ್ ನನ್ನ ಮೊದಲ ದೈವಸ್ಥಾನ ಆಗಿತ್ತು. ನಂತರ ಅದು ಬಿಗ್ ಬಾಸ್ ಮನೆ ಆಯಿತು. ಇನ್ನು ನನ್ನ ದೈವಸ್ಥಾನ ಬೆಳ್ಳಿತೆರೆ. ಇನ್ನು ಥಿಯೇಟರ್ಗಳೇ ನನ್ನ ದೇವಸ್ಥಾನ. ಸೊ ಆ ಸ್ಥಳವನ್ನು ನನ್ನ ಸಿನಿಮಾಗಳ ಮುಖಾಂತರ ರಾರಾಜಿಸಬೇಕು ಅನ್ನೋ ಆಸೆನ ನಾನು ಇಟ್ಕೊಂಡಿದ್ದೀನಿ. ನಮ್ಮ ಜಯ ಮಹಾಕಾಲ್ ಹೇಗೆ ನನ್ನ ಚಾಮುಂಡಿ, ನನ್ನ ಜಯ ಮಹಾಕಾಲ್ ಹೇಗೆ ನನ್ನ ಹಿಡಿದು ನಡೆಸ್ತಾರೋ ಹಾಗೆ ನಡ್ಕೊಂಡು ಹೋಗ್ತೀನಿ. ಸರ್ ಸಿನಿಮಾ ಮಾಡಿದ್ರು ಫಸ್ಟ್ ಇಂಟರ್ವ್ಯೂ ನನಗೆ. ಅದಂತೂ ಖಂಡಿತ ಈ ವರ್ಷದಲ್ಲಿ ನೆರವೇರಲಿ. ನನ್ನ ಪ್ರಾಮಿಸ್ ನಿಮಗೆ, ಇದನ್ನು ನಾನು ನೆನ್ಪಿಟ್ಕೊಳ್ತೀನಿ. ಮೈ ಫಸ್ಟ್ ಇಂಟರ್ವ್ಯೂ ವಿಲ್ ಬಿ ಫಾರ್ ಯು. ನಂದು ಮೂವಿ ಅನೌನ್ಸ್ ಆದಿದ್ದ ದಿವಸನೇ ಮೈ ಫಸ್ಟ್ ಇಂಟರ್ವ್ಯೂ ಫಾರ್ ಯು. ಓಕೆ, ಪ್ಲೇಷರ್. ಆ್ಯಕ್ಚುಲಿ ನನಗೆ ನಿಮ್ಮನ್ನು ಹೀರೋ, ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಹೀರೋ ಆಗಿ ನೋಡೋದಕ್ಕಿಂತ ವಿಲನ್ ಶೇಡಲ್ಲಿ ನೋಡೋಕೆ ತುಂಬ ಆಸೆ ಇದೆ ಸರ್. ಒಂದು ಒಳ್ಳೆ ವಿಲನಿಶ್ ಹೀರೋ ಆಗಿ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ತುಂಬ ಖುಷಿ ಆಯಿತು. ಟ್ರೋಫಿ, ಹಣ ಸೆಕೆಂಡ್ರಿ, ಆದರೆ ಆ ಪ್ರೀತಿ, ಆ ಚಪ್ಪಾಳೆ, ನಮ್ಗಳ ಪ್ರೀತಿ ಆ್ಯಂಡ್ ನನ್ನ ಮೂಲಕ ಆಡಿಯನ್ಸ್ ನೋಡ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಮೇ ಬಿ ಒಂದಿಷ್ಟು ಜನಕ್ಕೆ ಕ್ಲಾರಿಟಿ ಸಿಕ್ಕಿರುತ್ತೆ ನನ್ನ ಮೂಲಕ, ನಿಮ್ಮ ಮೂಲಕ. ಸೊ ಇನ್ನು ಮುಂದೆ ನಿಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ ಸರ್. ಸೊ ಎಲ್ಲರೂ ಹೇಳ್ತಾರೆ ಮನುಷ್ಯರು ನಂಬಿದ್ರೆ ಕೈ ಬಿಡ್ಬೋದೇನೋ, ಆದರೆ ದೇವ್ರನ್ನ ನಂಬಿದ್ರೆ ಕೈ ಬಿಡಲ್ಲ ಅನ್ನೋದು ನಮ್ಮನ ಮಾತು. ಸೊ ಹಾಗೆ ನಿಮ್ಮ ಜೀವನದಲ್ಲಿ ನೀವು ನಂಬಿರುವಂಥ ದೇವರು ಒಂದೊಳ್ಳೆ ಸ್ಥಾನಕ್ಕೆ ನಿಮ್ಮನ್ನು ಕಂಡೋಗಿ, ಹಾಗೆ ಆದಷ್ಟು ಬೇಗ ಒಂದಷ್ಟು ಇಂಟರ್ವ್ಯೂಸ್ ನನಗೂ ಸಿಗಲಿ ಅಂತ. ಸೊ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀವು ಹೇಳಿದ್ದು ನಿಜ ಮಾತು. ಜನಗಳು ಕೈ ಬಿಟ್ಟರು ದೇವರು ಬಿಡಲ್ಲ ಅಂತ. ಆದರೆ ಈ ಸರ್ತಿ ದೇವರು ಕೈ ಬಿಡಲಿಲ್ಲ, ಜನಗಳು ಕೈ ಬಿಡಲಿಲ್ಲ. ಜಯ ಮಹಾಕಾಲ್. ಥ್ಯಾಂಕ್ ಯು ಸೋ ಮಚ್ ಸರ್.